ಚಂದ್ರ ನೀನು ನಿಧಾನಕ್ಕೆ ಬಾ, ಏನು ಸಮಸ್ಯೆ ಇಲ್ಲ. ಪೋಸ್ಟರ್ ಡೌನ್ ಮಾಡ್ರಿ. ಹಾಂ, ಹಂಗೆ. ಜೈ ಡಿಕೆ ಶಿವಕುಮಾರ್ ಸಾಹೇಬರಿಗೆ ಜೈ. ಡಿಕೆ ಶಿವಕುಮಾರ್ ಸಾಹೇಬರಿಗೆ ಜೈ. ಅಭಿವೃದ್ಧಿ ಅಧಿಕಾರ ಡಿಕೆ ಶಿವಕುಮಾರ್ ಸಾಹೇಬರಿಗೆ. ಡಿಕೆ ಶಿವಕುಮಾರ್ ಸಾಹೇಬರಿಗೆ ಜೈ. ಶ್ರೀರಾಮನಂತ ಶ್ರೇಷ್ಠರಾಗಿರುವ ಡಿಕೆ ಶಿವಕುಮಾರ್ ಸಾಹೇಬರಿಗೆ ಜೈ. ಹಿಂದೂಗಳ ರಕ್ಷಕ ಸನ್ಮಾನ್ಯ ಶ್ರೀ ಡಿಕೆ ಶಿವಕುಮಾರ್ ಡಿಕೆ ಶಿವಕುಮಾರ್ ಸಾಹೇಬರಿಗೆ ಜೈ. ಮುಂದಿನ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸಾಹೇಬರಿಗೆ ಜೈ. ಬೇಡ ಬೇಡ ಕೊಡ್ರಿ. ಬರಿಯಮ್ಮ ಸೈಡ್ ಬಣ್ಣ ಸೈಡ್ಗ. ಈ ಕಡೆ ಬಮ್ಮ ಬಮ್ಮ. ಅಲ್ಲೇ ನಿಂತವ್ರೆ. ಅವ್ರು ಆಗಿಂದನು ಹಂಗೆ ನಿಂತವ್ರೆ. ಸೈಡಿಗೆ ಬಾ. ಬಣ್ಣ ಅಣ್ಣವ್ರು ಜಾಗ ಬಿಡ್ರಣ. ಜಾಗ ಬಿಡಿ, ಜಾಗ ಬಿಡಿ, ಜಾಗ ಬಿಡಿ, ಬನ್ನಿ. ಕೆಪಿಸಿಸಿ ಅಧ್ಯಕ್ಷರಾಗಿ 6 ವರ್ಷ ಪೂರೈಸಿದ ದಿನ ನಾವು ವಿಶೇಷ ಪೂಜೆ ಮಾಡಿದ್ದು. ಆ ಪೂಜೆದ ಉದ್ದೇಶ ಮುಂದೆ ಮುಖ್ಯಮಂತ್ರಿ ಆಗಲಿ ಅನ್ನೋ ಉದ್ದೇಶ ಅಷ್ಟೇ. ಕಾಂಗ್ರೆಸ್ ಪಕ್ಷದ ಆಶೀರ್ವಾದ, ಕರ್ನಾಟಕ ಕಂಡ ಅಪ್ರತಿಮ ಧೀಮಂತ ನಾಯಕ ಸಿದ್ದರಾಮಯ್ಯ ಸಾಹೇಬರ ಆಶೀರ್ವಾದದಿಂದ ಇವತ್ತು ಡಿಕೆ ಶಿವಕುಮಾರ್ ಸಾಹೇಬರು ಮುಖ್ಯಮಂತ್ರಿ ಆಗ್ತಾ ಇದ್ದಾರೆ. ಇದು ಹೆಮ್ಮೆಯ ವಿಚಾರ. ಡಿಕೆ ಶಿವಕುಮಾರ್ ಅಂದರೆ ಕಾಂಗ್ರೆಸ್ ಪಕ್ಷದ ಅಸ್ಮಿತೆ. ಸಿದ್ಧಾಂತದಲ್ಲಿ, ವೈಚಾರಿಕವಾಗಿ ಮತ್ತು ಸೈದ್ಧಾಂತಿಕ ವಿಚಾರದಲ್ಲಿ ಡಿಕೆ ಶಿವಕುಮಾರ್ ಸಾಹೇಬರಿಗೆ ಹಾಗೂ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಸಾಹೇಬರಿಗೆ ಅಜಗಂತರ ಒಂದು ಸ್ವಲ್ಪ ವ್ಯತ್ಯಾಸ ಆದರೂ ಕೂಡ ವೈಚಾರಿಕ ಅಭಿವೃದ್ಧಿ, ಪಕ್ಷನಿಷ್ಠೆ, ಅಸ್ಮಿತೆ ಎಲ್ಲದರಲ್ಲೂ ಕೂಡ ಇಬ್ಬರು ಸಮಾನರೇ. ಅದರಲ್ಲೂ ಕೂಡ ಇವತ್ತು ನಮಗೆ ಏನು ಸಿದ್ದರಾಮಯ್ಯ ಸಾಹೇಬರ ಕನಸಿನ ಕೂಸು ಪಂಚ ಯೋಜನೆಗಳಿದೆಯೋ ಅದನ್ನು ಅವರ ಆಶೀರ್ವಾದದಿಂದ, ಅವರ ಸಹಕಾರದಿಂದ ಮುಂದೆ ಜನಪರ ಯೋಜನೆಗಳನ್ನು ಜನರಿಗೋಸ್ಕರ ಕರ್ನಾಟಕದ ಜಲ, ನೆಲ, ಭಾಷೆ ಎಲ್ಲ ವಿಚಾರದಲ್ಲೂ ರಾಜಿ ಆಗದೆ ಮುಂದುವರಿಸಿಕೊಂಡು ಹೋಗಬೇಕು ಅಂತ ಹೇಳೋದು ನಮ್ಮ ಮನವಿ. ಏನು ಮಾಡಬೇಕು ಸರ್, ಇವತ್ತು ನಾವು ವಿಶೇಷವಾಗಿ ಸಾಹೇಬರ ಮುಖ್ಯಮಂತ್ರಿ ಆಗ್ತಾರೆ ಅನ್ನೋ ಉದ್ದೇಶದಿಂದ, ಆಶಯದಿಂದ ತೀರ್ಗೆ ಹೊಡೆದಿದ್ದೀವಿ, ಸ್ವೀಟ್ ಹಂಚ್ತಾ ಇದ್ದೀವಿ, ವಿಶೇಷ ಅರ್ಚನೆ ಮಾಡಿಸಿದ್ದೀವಿ. ಮುಂದೆನೂ ಕೂಡ ಅವ್ರ ಪರ ನಿರಂತರವಾಗಿ ನಾವು ಅವ್ರಿಗೆ ಒಳ್ಳೆಯದಾಗಲಿ ಅಂತ ನಾವು ಬಯಸ್ತಾನೆ ಇರ್ತೀವಿ.